ನಮಸ್ಕಾರ ದೇವರು, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಇವತ್ತೇನಪ್ಪ ಅಂದರೆ ನನ್ನ ಬೈಕ್ FZ V3 ಏನಿದೆ ಇದಕ್ಕೆ ಕ್ಲಚ್ ಗಾರ್ಡ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಂದು ಬೈಕ್ ಬ್ಲ್ಯಾಕ್ ಕಲರ್ ಇರೋದ್ರಿಂದ ವೈಟ್ ಕಲರ್ ಕ್ಲಚ್ ಗಾರ್ಡ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ನಾನೇ ಓನಾಗಿ ಪರ್ಚೇಸ್ ಮಾಡ್ಕೊಂಡಿರೋದು. ದೆನ್ ನೋಡೋಣ ಹಂಗೇನಿದೆ, ಯಾವ ಥರ ಕಾಣಿಸುತ್ತೆ ಫಿಕ್ಸ್ ಮಾಡಿದ್ಮೇಲೆ ಅಂತ. ಸೊ A to Z ತೋರಿಸ್ತಾ ಹೋಗ್ತಿರ್ತೀನಿ. ಬಟ್ ನಾನು ಅನ್ಕೊಂಡಿದ್ದೇ ಬೇರೆ, ಅದಾದದ್ದೇ ಬೇರೆ. ಸೊ ನೋಡ್ತಾ ಹೋಗೋಣ ಬನ್ನಿ ಯಾವ ಥರ ಕಾಣಿಸುತ್ತೆ ಏನು ಅಂತ. ಸೊ ಅದರಲ್ಲಿ ಏನಪ್ಪ ಅಂದರೆ ಮೆನ್ಷನ್ ಮಾಡಿರ್ತಾರೆ ಈ ಕ್ಲಚ್ ಗಾರ್ಡ್ ಏನಿದೆ ಇದರಲ್ಲಿ. ಇದು ಪ್ರೆಸೆಂಟ್ ನಾನು ಬೈಕ್ ಇರೋ ಡಿಸೈನ್ ಇವಾಗ. ಸೊ ಆ ಕ್ಲಚ್ ಗಾರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಾವು ಫಿಕ್ಸ್ ಮಾಡೋಕೆ ಮೊದಲೇ ಲೆಫ್ಟ್ ಯಾವುದು ರೈಟ್ ಯಾವುದು ನೋಡ್ಕೊಳ್ಬೇಕು. ಇವಾಗ ಈ ಥರ ಇದೆ. ಫಿಕ್ಸ್ ಮಾಡಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಇದಕ್ಕೇನಿಲ್ಲ, ಒಂದು ಅಲಂಕಿ ಸೆಟ್ ಮತ್ತು ಒಂದೇ ಒಂದು ಸ್ಕ್ರೂ ಡ್ರೈವರ್ ಇದ್ದರೆ ಸಾಕು, ಜಸ್ಟ್ ಇಷ್ಟಿದ್ರೆ ಸಾಕು. ಸೊ ಇವಾಗ ಸಿಂಪಲಾಗಿ ಹಂಗೆ ಫಿಕ್ಸ್ ಮಾಡೋಣ. ನೋಡೋಣ ಅಲಂಕಿ ಸೆಟ್ ತಗೊಂಡು, ಸೊ ಅದ್ರದ್ದು ಸ್ಕ್ರೂ ಹತ್ರ ಒಂದು ಬೋಲ್ಟ್ ಇರುತ್ತಲ್ಲ, ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಲೆಫ್ಟಿಗೆ ತಿರುಗಿದ್ರೆ ಓಪನ್ ಆಯಿತು, ಜಸ್ಟ್ ಇಷ್ಟೇ. ಸೊ ನೆಕ್ಸ್ಟು ರೈಟ್ ಸೈಡು ಅಷ್ಟೇ, ಸ್ವಲ್ಪ ಪ್ರೆಸ್ ಮಾಡಿ ರೈಟಿಗೆ ತೆಗೀರಿ, ನಾರ್ಮಲ್ ಸಿಂಪಲಾಗಿ ಬರುತ್ತೆ. ಓಪನ್ ಆಯಿತು. ದೆನ್ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಬನ್ನಿ. ಸೊ ಇದರಲ್ಲಿ ಏನು ಅಂದರೆ ಲೆಫ್ಟು ರೈಟು ಮೆನ್ಷನ್ ಮಾಡಿರ್ತಾರೆ ಕ್ಲಚ್ ಗಾರ್ಡಲ್ಲಿ. ಸೊ ಬೋಲ್ಟ್ ಬಿಚ್ಕೊಬಿಡೋಣ, ಅದನ್ನು ಫ್ರಂಟ್ ಸೈಡಿಗೆ ಬರುತ್ತೆ ಮುಂದಕ್ಕೆ. ಬಟ್ ಏನಂದರೆ ನಾವು ಈಸಿಯಾಗೇ ಫಿಕ್ಸ್ ಮಾಡ್ಕೊಳ್ಬೋದು. ಗ್ಯಾರೇಜಲ್ಲಿ ಮಾಡಿಸಿದ್ರೆ ಇನ್ನೂ ಬೆಟರು, ಯಾಕೆಂದರೆ ಜಾಸ್ತಿ ಎಫರ್ಟ್ ಹಾಕಂಗಿಲ್ಲ. ದೆನ್ ಏನಪ್ಪ ಅಂದರೆ ಅಲ್ಲಿಗೆ ಹೋಗಿ ಅವ್ರ ಹತ್ರ ಮಾಡಿಸೋದಕ್ಕಿಂತ ಒಂದು ಅಲಂಕಿ ಸೆಟ್ಟಲ್ಲಿ ಮತ್ತು ಒಂದು ಸ್ಕ್ರೂ ಡ್ರೈವರ್ ಇತ್ತು ಅಂದರೆ ಆರಾಮಾಗಿ ನಾವೇ ಫಿಕ್ಸ್ ಮಾಡ್ಬೋದು. ಸೊ ಇಷ್ಟೇ. ಅದರಲ್ಲಿ ಬೋಲ್ಟ್ ಕೊಟ್ಟಿರ್ತಾನಲ್ಲ, ರಿಮೂವ್ ಮಾಡ್ಕೊಬಿಡಿ. ಒಂದು ಕರೆಕ್ಟಾಗಿ 10 ನಿಮಿಷ ಹಿಡಿಯುತ್ತೆ ಅಷ್ಟೇ. ಸೊ ಅದರಲ್ಲಿ ಲೆಫ್ಟ್ ಅಂತ ಬರ್ದಿದೆ ಮತ್ತು ಇನ್ನೊಂದರಲ್ಲಿ ರೈಟ್ ಅಂತ ಬಂದಿದೆ. ಮಾರ್ಕ್ ಮಾಡಿರ್ತಾರೆ. ಸೊ ಮಾರ್ಕ್ ಮಾಡಿರ್ತಾರೆ ಅನ್ನೋದಕ್ಕಿಂತ ಐಡೆಂಟಿಫಿಕೇಷನ್ ಮಾಡಿರ್ತಾರೆ. ಲೆಫ್ಟ್ ರೈಟ್ ಒಂದು ಎಲ್ಲೋ 6 ಅಂತಿರುತ್ತೆ. ಅದನ್ನು ನೋಡ್ಕೊಂಡು ಫಸ್ಟು ಫ್ರಂಟ್ ಸೈಡಲ್ಲಿ ಲಾಕ್ ಮಾಡ್ಕೊಬಿಡ್ಬೇಕು, ಮತ್ತು ಬ್ಯಾಕ್ ಸೈಡು. ಇಷ್ಟೇ ಸಿಂಪಲ್, ಜಾಸ್ತಿ ಏನು ರಿಸ್ಕ್ ಇಲ್ಲ. ಜಸ್ಟ್ ಒಂದು 10 ಮಿನಿಟ್ಸ್ ಅಷ್ಟೇ. ಸೊ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಏನಾದ್ರು ಫಿಕ್ಸ್ ಮಾಡ್ಬೇಕಂದ್ರೆ ರಿಸ್ಕ್ ಅನಿಸುತ್ತೆ ಅಷ್ಟೇ. ಅದೊಂದು ಬೋಲ್ಟ್ ಹಾಕೊಬಿಡೋಣ. ಸೊ ಬೋಲ್ಟ್ ಒಂದು ಟೈಟ್ ಮಾಡ್ಕೊಬಿಟ್ಟು ನೆಕ್ಸ್ಟು ಈ ಕಡೆ ಹ್ಯಾಂಡಲ್ ಹತ್ರ ಇದು ಮಾಡ್ಕೊಬಿಡೋಣ. ಸಿಂಪಲ್ ಗುರು, ಏನಿಲ್ಲ. ಅಲ್ಲೇನು ಬೋಲ್ಟ್ ಕೊಟ್ಟಿರ್ತಾನೆ ಅದನ್ನ ಪ್ರಾಪರಾಗಿ ಕುಂಡ್ರಿಸ್ಬೇಕು. ಇಲ್ಲಾಂದ್ರೆ ಅಲ್ಲಿ ಸ್ವಲ್ಪ ಏನಾರ ಬೆಂಡೋ ಪೇಪರ ಕೊಟ್ಕೊಂಡು ಕಾಣಕ್ಕಿಲ್ದಂಗೆ ಪೇಪರ್ ಕೊಡಿ. ಸೊ ಅದನ್ನು ನಟ್ಟನ್ನ ಟೈಟ್ ಮಾಡ್ಕೊಬಿಡೋಣ. ಈಗ ಏನಿಲ್ಲ, 2 ನಿಮಿಷ ಸ್ಕ್ರೂ ಡ್ರೈವರ್ ತಗೊಂಡು ಟೈಟ್ ಮಾಡ್ಕೊಬಿಟ್ರೆ ಮುಗೀತು. ನಟ್ ಹಾಕೊಂಡೋದೆ. ಇವೆಲ್ಲ ಕೆಲವು ಏನು ಇರುತ್ತೆ ಪಾರ್ಟ್ಸ್ಗಳು, ಅದನ್ನು ಸಿಂಪಲಾಗಿ ನಾವೇ ಹಾಕೊಳ್ಬೋದು. ಮಾಡಿಫೈ ಮಾಡೋ ಮೆಟೀರಿಯಲ್ಗಳನ್ನ ನಾವೇ ಫಿಕ್ಸ್ ಮಾಡ್ಕೋಬೋದು. ಈ ಮಿರರ್ ಅನ್ನೋದು, ಈ ಗಾರ್ಡ್, ಸೇಫ್ಟಿ ಗಾರ್ಡು, ಆ ಸ್ಟಿಕ್ಕರಿಂಗು, ಇವೆಲ್ಲ ಆಲ್ಮೋಸ್ಟ್ ನಾವೇನೇ ಫಿಕ್ಸ್ ಮಾಡ್ಬೋದು. ಸೊ ಇದಕ್ಕೆ ಒಂದು ಗಣಪತಿ ಸ್ಟಿಕ್ಕರ್ ಹಾಕಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದೊಂದು ಪೆಂಡಿಂಗ್ ಇದೆ, ಅದು ಹಾಕಿಸ್ಬೇಕಾದ್ರೆ ಒಂದು ವಿಡಿಯೋ ತೋರಿಸ್ತೀನಿ. ಅಂದರೆ ಯಾವ ಥರ ಕಾಣಿಸ್ತಿದೆ ಡಿಸೈನ್ ಹಾಕಿಸೋದ ಮೇಲೆ ಅನ್ನೋದಷ್ಟೇ. ಜೊತೆಗೆ ಆ ಕಡೆ ಶಿವಂದೊಂದು 3 ಪಟ್ಟೆ ಬರುತ್ತಲ್ಲ, ಅದೊಂದು ಹಾಕಿಸ್ಬೇಕು, ವಿಭೂತಿ ಸಿಂಬಲ್. ಸೊ ಈ ಕಡೆ ಏನಿದೆಯಪ್ಪ ಅಂದರೆ ಆ ಬೋಲ್ಟ್ ನಾವೇನು ಬಿಚ್ಚಿರ್ತೀವಿ ಅದನ್ನ ಸ್ವಲ್ಪ ಒಳಕ್ಕೆ ಪ್ರೆಸ್ ಮಾಡಿಬಿಟ್ಟಿದೆ. ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಕ್ಲಚ್ದು ಕೇಬಲ್ ಮತ್ತು ಬ್ಯಾಟ್ರಿ ಕೇಬಲ್ ಏನಿರುತ್ತೆ ಅದು ತಡೆಯುತ್ತೆ. ಇದರಲ್ಲಿ ಫಿಕ್ಸ್ ಮಾಡಾಗಿದೆ, ನೋಡೋಣ ಬನ್ನಿ ಎಷ್ಟು ಭರ್ಜರಿಯಾಗಿ ಕಾಣಿಸ್ತಿದೆ ಅಂತ. ಓಕೆನಾ? ದೆನ್ ಓಕೆನಾ? ಸೊ ಫಿಕ್ಸ್ ಏನೋ ಮಾಡಿಬಿಟ್ಟೆ, ಬಟ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ ಗುರು. ಇದಕ್ಕೆ ಮ್ಯಾಚಿಂಗೇ ಆಗಲ್ಲ.
ವೈಟಲ್ಲಿ ತಗೊಂಡಿದ್ದೀನಿ, ಬಟ್ ವೈಟು ಅಂತಲಲ್ಲ, ಬ್ಲ್ಯಾಕ್ ತಗೊಂಡ್ರು ಅಷ್ಟೇ ಮ್ಯಾಚಿಂಗ್ ಆಗಲ್ಲ. ಸೊ ನಾರ್ಮಲಾಗಿ ಫಿಕ್ಸ್ ಮಾಡಿದ್ರು ಅಷ್ಟೇ, ಹೆಂಗೆ ಫಿಕ್ಸ್ ಮಾಡಿದ್ರು ಅಷ್ಟೇ, ಇದಕ್ಕೆ ಇದು ಮ್ಯಾಚಿಂಗೇ ಅಲ್ಲ. ಚೆನ್ನಾಗಿರೋ ಗಾಡಿನ ಹಾಳು ಮಾಡಿಬಿಡ್ತೀವಿ. ಸೊ ಏನೋ ಸ್ಟೈಲಿಶಾಗಿ ಕಾಣಲಿ, ಜೊತೆಗೆ ಈ ಬ್ರೇಕ್ ಕ್ಲಚ್ಗಳಿಗೆ ಏನಿದೆ, ಕ್ಲಚ್ಗೆ ಸ್ವಲ್ಪ ಸಪೋರ್ಟ್ ಆಗಲಿ ಅಂತ ಮಾಡಿದ್ರೆ ಇದು ತುಂಬ ವರ್ಸ್ಟಾಗಿ ಕಾಣಿಸ್ತಿದೆ. ಸೊ ಗಾಡಿ ಡಿಸೈನ್ ಏನಿದೆ, ಡಿಸೈನ್ ಹಾಳು ಮಾಡಿದೆ. ಸೊ ಫೈನಲಾಗಿ ಏನಪ್ಪ ಹೇಳ್ತೀನಿ ಅಂದರೆ, ಈ ಗಾಡಿ ಇದಕ್ಕೆ, ಈ ಗಾರ್ಡ್ ಏನಿದೆ ಇದಕ್ಕೆ ಮ್ಯಾಚಿಂಗ್ ಅಲ್ವೇ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ಹಾಕೊಳ್ಳಿ, ನನಗಂತೂ ಇಷ್ಟ ಆಗಿಲ್ಲ, ಮತ್ತೆ ರಿಮೂವ್ ಮಾಡಾಕ್ತೀನಿ ಇದನ್ನು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮತ್ತು ಇದ್ರದ್ದು ಮತ್ತೆ ಆ್ಯಂಗಲ್ ನೋಡ್ಕೊಬಿಡು ಹೆಂಗೆ ಕಾಣಿಸುತ್ತೆ ಅಂತ. ಇಷ್ಟೇ, ಹೆಂಗೆ ಮಾಡಿದ್ರು ಕಾಣಿಸೋದು.